ಫ್ಲೈಓವರ್ ಮೇಲೆ ಇವತ್ತು ವಾಹನ ಸವಾರರು ರೊಚ್ಚಿಗೆದ್ದಿದ್ರು. ಸಂಚಾರಿ ಪೊಲೀಸರ ತಾರತಮ್ಯದ ವಿರುದ್ಧವೇ ಗುಡುಗಿದ್ರು. ಬರೀ ವಿವಿಐಪಿಗಳು ಮಾತ್ರವೇ ಟ್ಯಾಕ್ಸ್ ಕಟ್ತಾರಾ ಅಂತ ಅಧಿಕಾರಿಗಳನ್ನೇ ಪ್ರಶ್ನಿಸಿದ್ರು. ವಾಹನ ಸವಾರರಿಗೆ ಟಿವಿ9 ಸಾಥ್ ಕೊಡ್ತು. ತಾಳ್ಮೆಗೂ ಮಿತಿ ಇದೆ. ತಾಳ್ಮೆ ಮೀರಿದ್ರೆ ಏನಾಗುತ್ತೆ ಅನ್ನೋದಕ್ಕೆ ಈ ದೃಶ್ಯಗಳೇ ಸಾಕ್ಷಿ. ಟ್ರಾಫಿಕ್ ಪೊಲೀಸರ ವಿರುದ್ಧ ವಾಹನ ಸವಾರರು ರೊಚ್ಚಿಗೇಳೋದಕ್ಕೆ ಕಾರಣ ತಾರತಮ್ಯ. ಮೆಸೇಜ್ ಅಲ್ಲಿ ಬಂದ ನಂಗೆ ತೋರಿಸಿದ ಏನಂತ ಮೆಸೇಜ್ ಬಂದ ನಿಮಗೆ ನೋಡೋಣ. ಅಲ್ಲ ಅದು ಬೇಡ, ಮೆಸೇಜ್ ತೋರಿಸಿ. ಹೆಬ್ಬಾಳ ಫ್ಲೈಓವರ್ ಮೇಲೆ ವಿವಿಐಪಿ ಟ್ರೀಟ್ಮೆಂಟ್ ಆರೋಪ. ಸಂಚಾರ ಪೊಲೀಸರ ವಿರುದ್ಧವೇ ವಾಹನ ಸವಾರರ ರೋಷಾಗ್ನಿ. ಫ್ಲೈಓವರ್ ಮೇಲೆ ವಾಹನಗಳನ್ನು ಬಿಡೋದ್ರಲ್ಲೂ ತಾರತಮ್ಯ ಮಾಡ್ತಿರೋ ಆರೋಪ ಕೇಳಿಬಂದಿದೆ. ಅದೇನಂದ್ರೆ ಹೆಬ್ಬಾಳ ಕಡೆಯಿಂದ ಸರ್ವಿಸ್ ರಸ್ತೆ ಮೂಲಕ ಫ್ಲೈಓವರ್ ಮೇಲೆ ಬರೋ ವಾಹನಗಳನ್ನ ಅರ್ಧ ಗಂಟೆ ಬ್ಲಾಕ್ ಮಾಡ್ತಿದ್ರಂತೆ. ಆದರೆ ಏರ್ಪೋರ್ಟ್ ಕಡೆಯಿಂದ ಬರೋರನ್ನ ಮಾತ್ರ ಸಲೀಸಾಗಿ ಬಿಡ್ತಿದ್ರಂತೆ. ಹೀಗಾಗಿ ವಾಹನ ಸವಾರರು ರೊಚ್ಚಿಗೆದ್ದಿದ್ರು. ಟ್ರಾಫಿಕ್ ಪೊಲೀಸರನ್ನ ತರಾಟೆ ತಗೊಂಡ್ರು. ಜನಸಾಮಾನ್ಯರು ವಿಐಪಿಗಳಲ್ಲ, ನಾವೆಲ್ಲ ಕಿತ್ತೋಗಿರೋರ ಕಾಮನ್ ಮ್ಯಾನ್ ಇಂದಾನೆ ಇವತ್ತು ಇವರೆಲ್ಲ ಉದ್ಧಾರ ಆಗ್ತಾ ಇರೋದು. ಸರ್ಕಾರಿ ಅಧಿಕಾರಿಗಳ ಸಂಬಳ ಯಾರಿಂದ ತಗೊಂತಾ ಇದ್ದಾರೆ? ನಾವೆಲ್ಲ ದುಡಿಮೆ ಮಾಡೋ ಟ್ಯಾಕ್ಸ್ಗಳಿಂದ ನೀವು ಸಂಬಳ ತಗೊಳ್ಳೋದು. ಈ ಕಡೆಯಿಂದ ಬರೋರು ವಿಐಪಿ ಅಂತೆ, ಆ ಕಡೆಯಿಂದ ಬರೋರು ತಿರ್ಬೋಕಿಗಳ. ಟ್ರಾಫಿಕ್ ಪೊಲೀಸರ ನಡೆಯನ್ನ ಟಿವಿ9 ಪ್ರತಿನಿಧಿ ಕೂಡ ಪ್ರಶ್ನಿಸಿದ್ರು. ಈ ವೇಳೆ ಪೊಲೀಸ್ ಅಧಿಕಾರಿ ತೆಪ್ಪಗಾದ್ರು. ಟಿವಿ9ನಲ್ಲಿ ವರದಿ ಬಳಿಕ ಕಬ್ಬಿಣದ ಗ್ರಿಲ್ ದುರಸ್ತಿ ಕಾರ್ಯ. ವಿಧಾನಸೌಧದ ಪಶ್ಚಿಮ ದ್ವಾರದ ಬಳಿ ಗ್ರಿಲ್ ದುರಸ್ತಿ ಕಾರ್ಯ ಈಗ ನಡೀತಾ ಇದೆ. ಇದಕ್ಕೆ ಕಾರಣ ನಿನ್ನೆ ಟಿವಿ9 ಪ್ರಸಾರ ಮಾಡಿದ್ದ ವರದಿ. ಇದರಿಂದ ಎಚ್ಚೆತ್ತ ಪಿಡಬ್ಲ್ಯೂಡಿ ಸಿಬ್ಬಂದಿ ರಸ್ತೆ ನಿರ್ಮಿಸಿ ಕಬ್ಬಿಣದ ಗ್ರಿಲ್ ಸರಿಪಡಿಸಿದ್ದಾರೆ. ದ್ವಿಚಕ್ರ ವಾಹನ ಸವಾರರಿಗೆ ಕಂಟಕವಾಗಿದ್ದ ಕಬ್ಬಿಣದ ಗ್ರಿಲ್ ಈಗ ಸರಿಯಾಗಿದೆ. ಕಿರಣ್ ಸೂರ್ಯ ಜೊತೆ ಶಿವರಾಜ್ ಕುಮಾರ್, ಟಿವಿ9 ಬೆಂಗಳೂರು.